ಯಾಕೋ ಬೇಜಾರಾಗುತ್ತೆ. ಹೋಗೊಂದು ಎರಡು ಆಟ ಆಡೋಣ ಬರೋಣ. ಹೋಗುತ್ತೆ ನಾವು ಅಣ್ಣಯ್ಯ ಫೋನ್ ಮಾಡೋಣ ಅಣ್ಣಗೆ. ಫೋನ್ ಮಾಡಿ ಕೇಳೋಣ ಏನಾನ ಎಲ್ಲೇ ಇದ್ದೀರಾ, ಏನಾನ ಆಟ ಆಡತ್ತಾಗ ಇದ್ದೀರಾ ಅಂತ ಕೇಳೋಣ. ಅದೇ ಫೋನ್ ಯಾಕೆ ಎತ್ತುತ್ತಾ ಇಲ್ವಲ್ಲ, ಏನಾನ ಆಟ ಆಡ್ತಿರ್ಬೇಕೇನೋ ಅದಕ್ಕೆ ಎತ್ತುತ್ತಾ ಇಲ್ಲ. ಯಾಕೆ ಫೋನ್ ಎತ್ತುತ್ತಾ ಇಲ್ಲ? ಇನ್ನೊಂದು ಸತಿ ಮಾಡೋಣ. ಅದೇ ಬೇಜಾರಾಗುತ್ತೆ ಕೂತ್ಕೊಂಡು ಏನು ಮಾಡೋಣ. ಹೋಗೊಂದು ಆಟ ಆಡ್ಕೊಂಡನ ಬಂದಿರುತ್ತೆ, ಒಂದಿಟ್ಟು ಬಂದನ ಬರುತ್ತತ್ತ. ಸಾಕು ಒಂದಿಟ್ಟು ಬಂದಿದ್ದಲ್ಲ, ಒಂದು 5-10 ತಗೊಂಡೋಗೋಣ. ಒಂದು 50 ಮಾಡ್ಕೊಂಬರ್ಬೋದು, ಒಂದು 50-60 ಮಾಡ್ಕೊಂಬರ್ಬೋದು. ಒಂದು 50-60 ಹಚ್ಚಿದಂಗೆ ಎದ್ದು ಬಂದುಬಿಡ್ತೀನಿ ನಾನೇನು ತಗೊಂಡು. ಹಲೋ ಹಲೋ ಅಣ್ಣ, ಯಾಕೆ ಫೋನ್ ಎತ್ತಲಿಲ್ಲ? ಇಲ್ಲೇ ಇದ್ವಪ್ಪ ಆಟ ಆಡತ್ತಾಗೆ, ಅದಕ್ಕೆ ಫೋನ್ ಎತ್ತಲಿಲ್ಲ. ಆಟ ಆಡ್ತಿದ್ವಿ, ಅದಕ್ಕೆ ಯಾಕ ಬರ್ದಂಗೆ ಆಗ್ಬಿಟ್ಟೆ? 2 ದಿವಸ ಸುಮ್ಮನೆ ಆಗ್ಬಿಟ್ಟೆ, ಯಾಕೆ ಬರಲೇ ಇಲ್ಲ ಇತ್ಲಾಗೆ? ಅಣ್ಣ ಸೆನಕಿರ್ಲಿಲ್ಲ ಕಣಣ್ಣ, ಯಾಕಣ್ಣ ಭಾಳ ಹುಷಾರಿಲ್ದಂಗೆ ಆಗಿತ್ತು. ನಾಯಿ ಕಡ್ದಿತ್ತು ಅವತ್ತು ರಾತ್ರಿ ಹೊತ್ತಿನ ಬಂದು ಅಲ್ಲೆಲ್ಲ ನಾಯಿ ಇತ್ತು, ನಾಯಿ ಕಡ್ದಿತ್ತು, ಅದಕ್ಕೆ ಭಾಳ ಹುಷಾರಿರಲಿಲ್ಲ. ಇವತ್ತು ಚೆನ್ನಾಗಿದ್ದೀನಿ, ಬರ್ತೀನಿ. ಎಲ್ಲಿದೆಯೇನು? ಅಲ್ಲೇ ಇದೆಯಾ? ಇಲ್ಲೇ ಇದೀವಿ ಬಾ. ನಾವೆಲ್ಲ ಇಲ್ಲೇ ಸೇರ್ಕೊಂಡು ಇಲ್ಲೇ ಕೂತ್ಕೊಂಡಿದ್ದೀವಪ್ಪ, ಬಾ. ಅದಕ್ಕೆ ಬರೋಕ್ಕಂತಲೇ ಫೋನ್ ಮಾಡಿದೆ. ಬೇಜಾರಾಗದ ಕೂಕಂಡಂಗೆ ನೆನೆಸ್ಕೊಂಡೆ, ಹೋಗೋಣ ಬರೋಣ ಒಂದು ಆಟಕ್ಕೆ ಅಂತ ಹೇಳಿ ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿದೆ. ಇದ್ದೀರಾ? ಹಂಗಾದ್ರೆ ಬರ್ತೀನಿ. ಪರವಾಗಿಲ್ವೇ? ಇವತ್ತೇನ ಚೆನ್ನಾಗಿ ಗಿಟ್ಟಾಯ್ತು ನಿನಗೆ? ಭಾಳ ಚೆನ್ನಾಗೈತೆ ಬಾ. ನೀನೇನು ಅದ್ರ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡ. ನೀನು ಯಾವಾಗ ಅವತ್ತೇ ನೋಡ್ದಲ್ಲ ನೀನು ಹೆಂಗೆ ತಗೋಬಿಟ್ಟೆ ಅಂತ ಹೇಳಿ. ಆಡ್ತಾ ಆಡ್ತಾ ಹಂಗೆ ಇನ್ನೂ ಚೆನ್ನಾಗಿ ಇದಾಗ್ಬೋದು. ನಾನು ಈಸ್ಪೆಟ್ನಾಗೇನೆ, ನಾನು ಈಸ್ಪೆಟ್ಟಿದ್ದು ಅಂತ ಹೇಳಿ ನಾನು ಹೆಸರುವಾಸಿ ಆಗಿದ್ದೀನಿ. ನೀನು ಬಾ, ಇವಾಗ ಇಲ್ಲೇ ಇದ್ದೀವಿ, ಬೇಗ ಬಂದುಬಿಡು. ಬರ್ತೀನಿ, ಹೊರಟಿದ್ದೀನಿ, ಈಗ ಬರ್ತೀನಣ್ಣ. ಸರಿ ಆಯ್ತು, ಅಲ್ಲೇ ಇರ್ರಿ, ಇಡೋಣ. ಇನ್ನೂ ಇರ್ತಿ ಬಾ. ಏನು ಇನ್ನು ಇಲ್ಲಿಗೇನು, ಇನ್ನು ಇವಾಗಿನ ಆಟ ಸ್ಟಾರ್ಟ್ ಮಾಡಿರೋದು, ಇನ್ನು ಎಷ್ಟು ಹೊತ್ಕ ಕ್ಲೋಸ್ ಮಾಡೋದು. ಬಾ. ಸರಿ ಅಣ್ಣ, ಆಯಿತು, ಬರ್ತೀನಿ. ಹೋಗಿ ಒಂದು 10 ಇಸ್ಕೊಣ. ಒಂದು ಸುಗುಣ ಅಂತ ಒಂದು 10,000 ಕೊಟ್ಟಿದ್ದೆ ಅವತ್ತು, ಅದೇ ನಾನು ಐತೇನ ಕೇಳೋಣ. ಸುಗುಣ ಸುಗುಣ ಸುಗುಣ, ಏನ್ರಿ? ನಿನಗೆ 10,000 ದುಡ್ಡು ಕೊಟ್ಟಿದ್ನಲ್ಲ, ಅದನ್ನ ಇಲ್ಲಿ. ಯಾಕೆ? ಎಲ್ಲಿ ಹೋಗ್ತೀರಾ? 10,000 ದುಡ್ಡು ತಗೊಂಡು? ಕೊಡೋಗಿಲ್ಲಿ 10,000 ತಗೊಳಂಗೆ ನಾನು 50,000 ತಂದು ಕೊಡ್ತೀನಿ. ನಿನಗೆ 50,000 ಬೇಕಾ 10,000 ಬೇಕಾ ಹೇಳು? 50,000 ಬೇಕು ತಾನೆ? ಹೋಗಿ ತೊರಗಿಲ್ಲಿ. ಅರೇ, ಹಾಸ್ಪಿಟ್ಲ್ ಖರ್ಚಿಗಂತ ಇಟ್ಕೊಂಡಿದ್ದೀನಿ ನಾನು. ಯಾತ್ಕನ ಹಿಂಗೆ ಮನೆಗೆ ಆತಂತ ಅಮ್ಮಕ್ಕೂ ಮನೆಗೆ ಹಿಂಗೆ ಯಾತ್ಕನ ತರಕ್ಕೂ ಖರ್ಚಿಗಂತ ಐತೆ. ಅದನ್ನು ಇಸ್ಕೊಂಡು ಹೋದ್ರೆ ನೀವು ನಿಮ್ದು ಐತಲ್ಲ, ಅದನ್ನೇ ತಗೋಗ್ರಿ. ಐತೆ ನಂದು, ಯಾಕೆ ಸುಮ್ಮನೆ ಬಿಡ್ಸೋಣ ದೊಡ್ಡ ದುಡ್ಡು? ಅದು ಹಂಗೆ ಇರಲಿ. ನೀನು ತಗೊಳ್ಳೋದು 10,000 ಕೊಡಿಲಿ, ಹೇಳ್ತೀನಿ. ಹೋಗಿ ಬರ್ತೀನಿ, ಒಂದು ಆಟ ಆಡ್ಕೊಂಬರ್ತೀನಿ. ರೀ ಬೇಡ ಕಣ್ರಿ, ಹೆಂಗನಾತು ಸುಮ್ಮನೆ ಯಾಕೆ? ಆಮೇಲೆ ಹೋಗೋದು ಅದನ್ನೇ ಕಳ್ಕೊಂಬರೋದು ಯಾಕೆ? ಸುಮ್ಮನೆ ರೀ, ಏನು ಬೇಡ, ಸಾಕಿವಾಗಿರೋದೇ ಇಕ್ಕಂಡು ಸುಮ್ಮನಿರೋಣ. ಇಲ್ಲೋಡಮ್ಮ ಚಿನ್ನು, ನೀನು ನಿನ್ನ ಕೈಯಾರೆ ಮುಟ್ಟಿ ಕೊಡು. ನಿನ್ನ ಕೈಯಾರೆ ಮುಟ್ಟಿ ಕೊಟ್ಟರೆ ಎಲ್ಲ ಒಳ್ಳೇದಾಗುತ್ತೆ. 10,000 ರೂಪಾಯಿಗೆ ಎಷ್ಟು ಇನ್ನೂ ಹೆಚ್ಚಾಗುತ್ತೆ ನೋಡೋಣ. ನಿನ್ನ ಕೈ ಮುಟ್ಟು ಕೊಡು ಸುಗೋಣ. ನಿನ್ನ ಕೈಯಾಗೆ ನನ್ನ ದುಡ್ಡು ಇಸ್ಕೊಂಡ್ರೆ ಭಾಳ ಒಳ್ಳೇದಾಗುತ್ತೆ ಕಣೆ. ನಾನು ನಾಳೆ ನೋಡಿದ್ದೀನಿ, ಟೆಸ್ಟ್ ಮಾಡಿದ್ದೀನಿ. ನಿನ್ನ ಕೈಯಾಗೆ ದುಡ್ಡು ಇಸ್ಕೊಂಡ್ರೆ ಭಾಳ ಒಳ್ಳೇದಾಗುತ್ತೆ. ಹೌದೇನ್ರಿ? ನನ್ನ ಕೈಯಾಗ ದುಡ್ಡು ಇಸ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತಾ? ಸುಗುಣ, ನಾನು ನಾಳೆ ನೋಡಿದ್ದೀನಿ ಕಣೆ. ನಾನು ನಿನ್ನ ಹತ್ರ ದುಡ್ಡು ಇಸ್ಕೊಬಿಟ್ರೆ ಅದು 10 ರೂಪಾಯಿ ಇದ್ದರೆ 1,000 ರೂಪಾಯಿ ಆಗುತ್ತೆ, 1,000 ರೂಪಾಯಿ ಇದ್ದರೆ ಲಕ್ಷ ಆಗುತ್ತೆ. ನಾನು ನೋಡಿದ್ದೀನಿ. ನಿನ್ನಿಂದಲೇ ನನಗೆ ಹಂಗೆ ಎಲ್ಲ ಒಳ್ಳೇದಾಗಿದ್ದು. ಹೌದಾ? ಹಂಗಾದ್ರೆ ಇವಾಗ 10,000 ರೂಪಾಯಿಗೆ ಅದ್ರ ಜೊತೆಗೆ ಇನ್ನೂ ಎಷ್ಟು ತಂದು ಕೊಡ್ತೀರಾ? 10,000 ರೂಪಾಯಿಗೆ ನಿನ್ನ ಅದೃಷ್ಟ ಎಷ್ಟು ಬರುತ್ತೋ ಒಟ್ಟಿನ 50 ಅಂತ ಮಿನಿಮಮ್ ಬರುತ್ತೆ. 10,000ಕ್ಕೆ 50 ತಂದು ಕೊಡ್ತೀನಿ ನಾನು, ಸರಿನಾ? ಸರಿ ಆಯಿತು. ಜಾಸ್ತಿನೇ ಬೇಕು, ಕೊಡ್ತೀನಿ ಹೇಳ್ರಿ. 10 ಸಾಕಾ? ಸಾಕು, 10 ಕೊಡು. ಇದಾತ ಈಸ್ಪೆಟ್ಟು ಆಡೋದು ಬೇರೆ ಕಲ್ತವನೆ, ಇರೋದಕ್ಕೆ ಸುಮ್ಮನೆ ಬುದ್ಧಿವಂತರಾಗ್ರಿ ಅಂತಂದರೆ ಇದು ಆತ ಮಾಡ್ತಾರ ಒಟ್ಟು. ಯಾಕೆ ಬೇಕು ಇದೆಲ್ಲ? ಸಾವಾಸ ಅಲ್ಲ. ಇವಾಗ ಅದು ಈಸ್ಪೆಟ್ಟು ಹೆಂಗೆ ಬರುತ್ತೆ ಹೆಂಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೇಡ ಕಣಪ್ಪ ಅಂತ ಹೇಳಿರಿ ನೋಡು, ಹೆಂಗೆ ಏನಾನ ಮಾಡ್ಕೊಂಬಿಡ್ಬಿಡು. ಇವಳು ಅವನು ಆಡ್ದಂಗೆ ಆಡ್ತಾಳೆ ಅಲ್ಲ, ಇಂಥವಕ್ಕೆಲ್ಲ ಹೋಗ್ಬಿಡ ಕಣಪ್ಪ ಅಂತ ಹೇಳೋದ. ಇನ್ನು ಅಲ್ಲಿ ಕಿಸ್ಕೊಂಡು ಎಷ್ಟು ಕೊಡೋಣ ದುಡ್ಡ ಅಂತಾಳೆ. ನಾನು ಯಾತನ ಹೇಳಕ್ಕೆ ಹೋದ್ರಿ ನಮ್ಮ ದುಡ್ಡು ನಮ್ಮ ಕಾಸು ಅಂತಾನೆ. ಯಾಕೆ ಹೇಳಕ್ಕೆ ಹೋಗೋಣ? ಎಲ್ಲ ಕಳ್ಕೊಂಡಾಗ ಗೊತ್ತಾಗುತ್ತೆ ಅಷ್ಟೇ. ಅಲ್ಲ, ಇವಾಗ ಆಸ್ಪತ್ರೆಗೆ ಎಷ್ಟು ಖರ್ಚು. ಇವಾಗ ನೋಡಿದ್ರೆ ಇನ್ನು ನಾನು ಅಂಗಡಿ ಓಪನ್ ಮಾಡೋಕೆ ಹೋಗಿಲ್ಲ, ಇನ್ನು ಏನು ಬದುಕು ಮಾಡಲ್ಲ. ಇವನು ಇಲ್ಲೇ ಕೂತ್ಕೊಂಡವನೆ, ಇನ್ನು ಎಷ್ಟು ಖರ್ಚಿರುತ್ತೆ ಅಲ್ಲ. ನೋಡು, ಒಂದು ಈಟನ ಯೋಚನೆ ಮಾಡಲ್ಲ, ಏನಿಲ್ಲ, ಏನಾನ ಮಾಡ್ಕೊಂಬ್ಲೇಳು ಹೋಗತ್ತೆ. ಹೇಳೋಕ್ಕಾಗಲ್ಲ ಇವ್ರು ಇಬ್ಬರಳ್ಗೂ. ಹೋಗಮ್ಮ ತರಗಮ್ಮ, ಹೋಗಮ್ಮ ಜಾಣಿ, ಹೋಗಮ್ಮ ಸುಗ್ಗು, ಹೋಗಮ್ಮ. ಸರಿ ಆಯ್ತು ಕಣ್ರಿ, ತರ್ತೀನಿ. ಇವತ್ತು ಗ್ಯಾರಂಟಿ ತಂದು ಕೊಡಬೇಕು. ಅಯ್ಯೋ, ತಂದು ಕೊಡ್ತೀನಿ, ಹೋಗು. ನಮ್ಮ ಮನೆಯವರು ಇವತ್ತು ಜಾಸ್ತಿ ದುಡ್ಡು ತಂದು ಕೊಡ್ತಾರೆ. 10 ಜೊತೆಗೆ 50 ಕೊಡುತ್ತೆ ಅಂದರೆ 10 ಕೊಡೋಕ್ಕಿಲ್ವಾ? ಕೊಟ್ಟೆ ಕೊಡ್ತೀನಿ. ನನ್ನ ಕೈಯಾಗ ಬರೀಸ್ಕೊಂಡ್ರೆ ಚೆನ್ನಾಗಿ ಕೊಡುತ್ತೆ ಅಂತ ಹೇಳವ್ರೆ ನಮ್ಮ ಮನೆಯವರು. ನನ್ನ ಕೈಯಿಂದ ಕೊಟ್ಟರೆ ಚೆನ್ನಾಗಾಗುತ್ತೆ.
ಇವತ್ತು ಹೋಗ್ಬಿಟ್ಟು ಚೆನ್ನಾಗಿ ಆಟ ಆಡಿ ದುಡ್ಡು ಬಂದುಬಿಡ್ಬೇಕು. ಹೆಂಗೆ ಗೊತ್ತಾಗಿ ಕೆಲಸ ಅಂತೂ ಮಾಡೋಕ್ಕಾಗಲ್ಲ. ಹಂಗೊಂದಿನ ಹಿಂಗೊಂದಿನ ವಾರದಾಗ 2-3 ದಿವಸ ಹೋದ್ರೂ ಸಾಕು. ದಿನ ಹೋದ್ರೂ ಮಸ್ತ್ ದುಡ್ಡು ಮಾಡ್ಬೋದು. ನೋಡೋಣ. ಇವತ್ತು ಹೋಗ್ತೀನಿ. ಇನ್ನೇನು ಈ ನಡುವೆಲ್ಲ ಕೆಲಸ ಮಾಡಿಲ್ವಲ್ಲ, ಇವತ್ತು ಹೋದರೆ ಅಷ್ಟೇ. ತಿಂಗಳೆಲ್ಲ ಮಾಡಿದ್ರೂ 30-35 ಸಾವಿರ ದುಡಿತಿದ್ದೆ ಎಗ್ ರೈಸ್ ಅಂಗಡಿಯಾಗೆ. ಈ ನಡುವೆ ಅಲ್ಲಿ ಕಡಿಮೆ ಆಗಿತ್ತು. ಬಿಸ್ನೆಸ್ ಒಂದು 20 ಸಾವಿರ ಬರ್ತಾಯಿತ್ತು. ಇದು ಎಲ್ಲದಕ್ಕಿಂತ ನಾವು ವಾರದಾಗ ಒಂದು ಪಟ್ಟು ಹೋದ್ರೆ ಸಾಕು. ಹಿಂಗೆ 50 ಸಾವಿರ ಲಕ್ಷ ಬಂದರೆ ಸಾಕು, ಮಸ್ತಾಗುತ್ತೆ. ಅದಕ್ಕೇ ಸುಮ್ಮನೆ ಇದಕ್ಕೆ ಹೋಗ್ಬಿಡೋಣ ಅತ್ಲಾಗೆ. ಅದಕ್ಕೆ ಸುಗ್ಗು ಹೆಂಗೆ 10 ಸಾವಿರ ತಂದು ಕೊಡ್ತಾಳೆ, ಬೇಗ ಹೋಗ್ಬಿಡೋಣ. ತಗೊಳ್ರಿ, 10 ಸಾವಿರ ಐತೆ ತಂದು ಕೊಡಬೇಕು. ಮತ್ತೆ ತಂದು ಕೊಡಲಿಲ್ಲ ಅಂದ್ರೆ ನಾನೇನಿಲ್ಲ. ತಗೊಂಬ, ನಾನು ನಿನ್ನ ಕೈಗೆ ತಾನೇ ತಂದು ಕೊಡೋದು. ತಗೊಂಬ. ನೀವು ದುಡ್ಡು ತೊಗೊಂಡು ಎಲ್ಲಿಗೂ ಹೋಗ್ಬೇಡ್ರಿ, ಇಲ್ಲಿಗೆ ಬರ್ರಿ ಸರಿನಾ. ದುಡ್ಡು ತಂದು ಮನೆ ಹಾಕಿಕ್ಕಿ ಆಮೇಲೆ ಆತನ ತಗೊಂಬರಕ್ಕೆ ಹೋಗಿರಂತಿ. ಅವತ್ತು ನೋಡು 1 ಲಕ್ಷ ದುಡ್ಡು ಸುಮ್ಮನೆ ಅದೇನಾ ಹಿಂಗೆ ಬಂದಿರೋದಾಗಕ್ಕೆ ಏನು ಕಾಣಿಸ್ಲಿಲ್ಲ. ದುಡ್ದಿರೋದಾಗಿದ್ರೆ ಎಷ್ಟು ಬೇಜಾರಾಗೋದು. ಹೆಂಗನತ್ತ ಅವತ್ತು 1 ಲಕ್ಷ ರೂಪಾಯಿ ದುಡ್ಡು. ಇವಾಗ ಏನು ಮಾಡೋಕ್ಕಾಗುತ್ತೆ, ಹೋಗೈತದು. ಇವಾಗ ನೀವೇನ ಗೆದ್ಕೊಂಡ್ರೆ ಸೀದಾ ಮಂತಕ್ಕೆ ಬಂದುಬಿಡ್ರಿ. ಸೀದಾ ಮಂತಕ್ಕೆ ಬಂದು ಮನೆ ತಕ್ಕಿಕ್ಕೆ ಆಮೇಲೆ ಬೇಕಾದರೆ ಉಳಿದಿರೋದು ಹೋಗಿ ತಗೊಂಬರೋಕ್ಕಾಗುತ್ತೆ, ಏನಾನ ಬೇಕಾಗಿರೋದ ಸರಿನಾ. ದುಡ್ಡು ಬಂದುಬಿಟ್ರೆ ಬೇಗ ಬಂದುಬಿಡ್ರಿ ಮನೆ ತಕ. ಸುಗ್ಗು ಬಂದುಬಿಡೋದು ಎಗ್ದು. ಮತ್ತು ನೋಡು ಏನು ಅನ್ನಿಸ್ಲಿಲ್ಲ. ಓದು ಬಿದ್ರೂ ಏನು ಅನ್ನಿಸ್ಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ಬರುತ್ತೆ ತಗೊಂಬ. ಹೋಗ್ರಿ, ಒಳ್ಳೇದಾಗಲಿ. ನನ್ನ ಕೈಯಾರೆ ಕೊಟ್ಟಿದ್ದೀನಲ್ಲ, ಒಳ್ಳೇದಾಗುತ್ತೆ. 10 ಸಾವಿರ ಕರೆಕ್ಟಾಗೈತೆ. ಹೊಸ ನೋಟು ಎಣಿಕೆ ಮಾಡಿ ಅಚ್ಚುಕಟ್ಟಾಗಿ ಒಂದ್ಕೊಂದು ಅಂಟ್ಕೊಂಡಿರ್ತವೆ. ನೀಟಾಗಿ ಅಲ್ಲೆಲ್ಲಿ ಇದು ಮಾಡ್ಬೇಕಾದ್ರೆ ನೋಡ್ಕೊಡ್ರಿ ಸರಿನಾ. ಸರಿ ಆಯ್ತು ಕಣೆ. ನಮ್ಮ ಮನೆಯವ್ರು ಇವಾಗ ಒಂದು 50 ಸಾವಿರ ಗೆದ್ಕೊಂಬಂದ್ಬಿಟ್ರೆ ಏನನ್ನ ತಗೊಂಬರ್ಬೇಕು. ಏನು ತಗೊಬರೋಣ, ನಾನು ಏನಾನ ತಗೊಂಬನ ಅನ್ಕೊಂತೀನಲ್ಲ. ಇವಾಗ ಮಸ್ತಾಗಿ ಜುಮ್ಕಿ ಬಂದಿದ್ದಾವೆ, ಜುಮ್ಕಿ ಮಾಡಿಸ್ಕೋಬೇಕಪ್ಪ ನಾನು. ಜುಮ್ಕಿ ತೊಗೋಬೇಕು. ಅದು ಗ್ರೀನು ಮತ್ತು ರೆಡ್ ಹಳ್ಳು ಮತ್ತು ಅದೆಲ್ಲನ ಒಂಥರ ಕೆಳಗಡೆ ಎಲ್ಲ ಲೋಲಕ್ ಥರ ಬಂದಿರುತ್ತಲ್ಲ, ಆ ಥರ ಜುಮ್ಕಿ ತೊಗೋಬೇಕು. 50 ಸಾವಿರ ಅಂತೆ ಅವು. ಆ ಥರ ಜುಮ್ಕಿ ತೊಗೋಬೇಕು. ನನಗೆ ಹ್ಯಾಂಗಿಂಗ್ಸ್ ಇದ್ದಾವೆ. ಈ ಹ್ಯಾಂಗಿಂಗ್ಸು ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೇ ಜುಮ್ಕಿ ತಗೊಂಬನ ಅಂತ. 50 ಸಾವಿರ ಗೆದ್ಕೊಂಬಂದ್ಬಿಟ್ರೆ ಜುಮ್ಕಿ ತೊಗೊಳ್ತೀನಿ. ಎಲ್ಲಿಗೆ ಹೋಗಿದ್ದು ಸುಗುಣ ಅಳಿಯಂದ್ರು? ಅಮ್ಮ ಮನೆಗೆ ರೇಷನ್ ತಗೊಂಬರ್ತೀನಿ ಅಂತ ಹೋದ್ರು. ನಾನು ಅದಕ್ಕೇ ರೇಷನ್ ತಗೊಬರ್ರಿ ಅಂತ ಹೇಳಿ ದುಡ್ಡು ಕೊಟ್ಟೆ. ಮನೆಗೆ ಏನೇನೋ ಇರಲಿಲ್ವಲ್ಲ, ಎಲ್ಲ ಖಾಲಿ ಆಗೈತಲ್ಲ. ಅದಕ್ಕೆ ಒಂದು ಪಾಕೆಟು ಸೋನಾ ಮಸೂರಿ ಅಕ್ಕಿ, ಸೊಸೈಟಿ ಅಕ್ಕಿಲಿ ಏನೋ ಸಾರಾಂಶ ಇರೋಲ್ವಲ್ಲ, ಅದಕ್ಕೆ ಸೋನಾ ಮಸೂರಿ ಅಕ್ಕಿ ಎಲ್ಲ ತಗೊಂಡ್ಬರ್ರಿ ಅಂತ ಹೇಳಿ ಎಲ್ಲ ಬರ್ಕೊಟ್ಟಿದ್ದೀನಿ. ಎಲ್ಲ ರೇಷನ್ ತಗೊಂಬರಕ್ಕೆ ಹೋಗಿದ್ದಾರೆ. ಎಲ್ಲ ತಾಂಬಾನು ಹೆಚ್ಚಿಗೆ ಎಲ್ಲ ಸೋಪು ಶಾಂಪು ಅಂತವೆಲ್ಲನ. ನಿಮಗೆ ದಿನ ನೀರು ಕೆಮ್ಮಕ್ಕು ಶಾಂಪು ಎಲ್ಲ 2 ಅಂದರೆ ಸಣ್ಣ ಮುಗಿತಾವೆ. ಎಲ್ಲ ಸ್ಯಾನ್ಸ್ಯಾನೆ ತಗೊಂಬರ್ರಿ. ಹೇಳಿದ್ದೀನಮ್ಮ, ತರ್ತಾರೆ ಬಿಡು. ರೇಷನ್ ತರೋದೆಲ್ಲ ಯಾವ ದೊಡ್ಡ ಲೆಕ್ಕ, ಅದಕ್ಕೆ ತಗೊಂಬರ್ತಾರೆ. ಹೇಳಿದ್ದೀನಿ, ಒಂದು 40-50 ಶಾಂಪು ತಗೊಂಬರ್ರಿ, ಒಂದು ಅರ್ಧ ಡಜನ್ ಮೈ ಸೋಪು, ಒಂದು ಅರ್ಧ ಡಜನ್ ಬಟ್ಟೆ ಸೋಪು, 1 kg ಸೋಪಿನ ಪೌಡ್ರು ಎಲ್ಲ ಹೇಳಿದ್ದೀನಿ ತಗೊಂಬರ್ರಿ ಅಂತ ಹೇಳಿ ಎಲ್ಲ ತಗೊಂಡು ಬರ್ತಾರೆ. ಇನ್ನೇದು ಒಂದು 5 kg ತಗೊಂಬ ಅನ್ಬೇಕಾಯಿತು. ಒಂದು ಟಿನ್ ತಗೊಂಬರೋಕ್ಕೆ ಹೇಳಿದ್ದೀನಿ. 15 kg ಬರುತ್ತಲ್ಲ ಗೋಲ್ಡ್ ವಿನ್ನರು, ಅದನ್ನೇ ತಗೊಂಬರ್ರಿ ಅಂತ ಹೇಳಿದ್ದೀನಿ. ಮತ್ತು ಸೋನಾ ಮಸೂರಿ ಪ್ಯಾಕೆಟ್ ಅಕ್ಕಿ ಎಲ್ಲ ಹೇಳಿದ್ದೀನಿ ಕಣಮ್ಮ, ಎಲ್ಲ ತಗೊಂಬರ್ತಾರೆ, ಸುಮ್ಮನಿರು. ಸರಿಯಮ್ಮ ಆಯಿತು. ಎಲ್ಲ ರೇಷನ್ನು ಖಾಲಿ ಆಗೈತೆ. ನಾನು ಹೆಂಗೋ ಅಲ್ಲಿ ಇವು ಇರಲಿಲ್ಲ, ಬಟ್ಟೆ ಸೊಪ್ಪು ಥರ ಅನ್ಕೊಂಡೆ. ಬಿಡತ್ತಂಗಾರೆ ಇವ ರೇಷನ್ ತತ್ತಾರೆ, ನಾಳೆಗೆ ಬಟ್ಟೆ ಒಗಿತೀನಿ. ಬಿಡು ಹಂಗ ನಾಳೆಗೆ ಒಗ್ದಾಕುವಂತೆ. ಏನಮ್ಮ ಸುಗುಣ ಏನೋ ಮಾತಾಡ್ತೀಯ? ಏನಿಲ್ಲ ಕಣಕ, ನಮ್ಮ ಮನೆಯವರು ಎಲ್ಲ ರೇಷನ್ ತಗೊಂಬರಕ್ಕೆ ಹೋದ್ರ. ಅಮ್ಮಯ್ಯ ಅದು ಇದು ತರಬೇಕಾಯ್ತು ಅಂತ ಎಲ್ಲ ಬರ್ದು ಕೊಟ್ಟಿದ್ದೀನಿ. ಈಗ 1 ಟಿನ್ ಎಣ್ಣೆ, ಮನೆ ಸಕ್ಕರೆ, ಟೀ ಸೊಪ್ಪು ಇಲ್ಲ ಎಷ್ಟಿಷ್ಟೊಂದೆಲ್ಲ ಜಾಸ್ತಿ ತಗೊಂಬರ್ತೀನಿ ಅಂತ ಹೋಗೋರು. ನಮ್ಮ ಮನೆಯವ್ರೇನು ಸ್ವಲ್ಪ ತರಲ್ಲ ಕಣಕ, ತಂದರೆ ಜಾಸ್ತಿನೇ ರೇಷನ್ ತಗೊಂಬರೋದು. ಅದಕ್ಕೆ ಒಂದು ಎಣ್ಣೆ ಟಿನ್ನು, ಒಂದು ಅರ್ಧ ಡಜನ್ ಬಟ್ಟೆ ಸೋಪು, ಒಂದು ಅರ್ಧ ಡಜನ್ ಮೈ ಸೋಪು, ಪೇಸ್ಟು, ಶಾಂಪು, ಬ್ರಷ್ಷು ಪ್ರತಿಯೊಂದನ್ನು ತಗೊಂಬರ್ತಾರೆ. ಅದಕ್ಕೇ ಅಮ್ಮ ಎಲ್ಲ ಖಾಲಿ ಆಗೈತೆ ಅಂತೂ ಎಲ್ಲ ತಗೊಂಬರ್ತಾರೆ ಬೇಡಮ್ಮ ಅಂತ ಹೇಳ್ದೆ ಕಣಕ. ಎಲ್ಲ ತಗೊಬರ್ತಾರೆ ನಮ್ಮ ಮನೆಯವ್ರೇನು. ಹೌದೇನು? ಹೆಂಗೆ ಬಿಡತ್ತ, ನೀವು ಹೆಂಗೆ ಇಲ್ಲಿರತ್ತೆ ರೇಷನ್ ಅದು ತೊತ್ತಿರತ್ತೆ. ಹೂನಕ್ಕ, ನಮ್ಮ ಮನೆಯವ್ರು ಏನಿಲ್ಲ, ಎಲ್ಲ ತಗೊಂಡು ಬಂದು ಕೊಡ್ತಾರೆ. ಮೊಟ್ಟೆ ತಗೊಬರ್ತಾರೆ, ಮೊಟ್ಟೆ ತಿನ್ನೋಕ್ಕೆ ಎಲ್ಲ ತಗೊಬರ್ತಾರೆ. ತಿನ್ನೋದಂತೂ ಭಾಳ ತತ್ತಾರೆ. ಹಣ್ಣು ಹಂಪಲು ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮ ಅಮ್ಮನೂ ಅಷ್ಟೇ, ಹಣ್ಣು ತಿನ್ನತ್ತೆ ಅಂತ ಹೇಳಿ ಚೆನ್ನಾಗಿ ನೋಡ್ಕೊಂತಾರೆ. ಹಂಗಿರ್ಬೇಕು ಹೇಳಮ್ಮ. ಮಾತಾಡ್ತಿರ್ರಿ, ಅಲ್ಲಿ ಹೋದ್ರು ಹೊರಗಡೆ ನೋಡ್ತೀನಿ. ಇನ್ನೂ ಏನೋ ತರಬೇಕಾಗಿತ್ತು, ಏನೋ ನೆನೆಸ್ಕೊಂಡೆ ಕಣಪ್ಪ. ಇದು ಏನೋ ನೆನೆಸ್ಕೊಂಡೆ, ಉದ್ದಿನಬೇಳೆ. ಯಾವಾಗಲೂ ಇಡ್ಲಿ ಪಡ್ಡು ದೋಸೆ ಅಂತ ಮಾಡೋಕ್ಕೆ ಉದ್ದಿನಬೇಳೆ ಬೇಕಾಗಿತ್ತು. ಉದ್ದಿನಬೇಳೆ ಹೇಳಲಿಲ್ಲ, ತಡಿ ಹೇಳ್ತೀನಿ, ಹೊರಗಡೆ ಇರಬೇಕೇನೋ. ಅಲ್ಲ ಕಣೆ ಮಂಜಮ್ಮ, ಹೆಂಗನ ಇವ್ರು ಇರೋದಕ್ಕೆಲ್ಲ ರೇಷನ್ ಅದು ಇದು ತತ್ತಾರೆ ಬಿಡು. ನೀವು ಯಾಕೆ ಸಿಡ್ಬಿಡ್ತೀಯ? ಹೆಂಗಾತ ಎಲ್ಲ ತಂದು ಮಾಡ್ಕೊಂಡು ಅಂತಾರಲ್ಲ ಅವ್ರೇನು. ಅವ್ರು ತರೋದು ಬೇಡ, ಅವ್ರು ಸಾಕ್ರಿ ಮಾಡೋಕ್ಕಾಗಲ್ಲವು ನಾಗಮ್ಮವು. ಹಂಗೇನೆ ಅವ್ರು ಸಾಕ್ರಿ ಮಾಡೋಕ್ಕಾಗಲ್ಲ. ಅಯ್ಯೋ ಅವ್ರು ತರೋದು ಸಾಕು ಬೇಡಮ್ಮ ತಾಯಿ.
ಅವಳು ಇತ್ಲು ಕಡ್ಡಿ ತೆಗ್ದಿತ್ಲಾಗ ಹಾಕಲ್ಲ ಮಾಡೋಕ್ಕಾಗಲ್ಲ. ನಾನೇ ನಮ್ಗೆ ಇನ್ನೋಟಾಗಬೇಕು ಮಂಗಾಗುತ್ತೆ. ಓಡ್ತಂದ್ರು ನೋಡಿ ಸಾಕ್ರಿ ಮಾಡೋಕ್ಕಾಗಲ್ಲ. ಹಂಗೆ ನಂಗಂತೂ ಸಾಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಮಗಳು ಪ್ರೆಗ್ನೆಂಟ್ ಅಲ್ಲ, ಅವಳ ಮಕ್ಕ ನೋಡ್ಬೇಕಷ್ಟೇ. ಅದಕ್ಕೆ ನಾನು ಅವಳ ಮಕ್ಕ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ಅವನು ನೋಡಿರಿ ಈಶ್ ಬೆಟ್ಟಾಡಕ್ಕೆ ಏನು ದುಡ್ಡು ಇಸ್ಕೊಂಡು ಇವಳು ನೋಡಿ ರೇಷನ್ ತರಕ್ಕೆ ಹೋಯ್ತೆ ಅಂತ ಹೇಳಿ ನನ್ನ ಮುಂದೆ ಸುಳ್ಳು ಹೇಳ್ತಾಳೆ. ನೋಡಿ ಏನಂದ್ರೆ ಗಂಡನ ಬಿಟ್ಕೊಡಲ್ಲ ಇವಳು. ನಮ್ಮ ಸುಗುಣ ರೇಷನ್ ತಗೊಂಬರ್ಲಿಲ್ದಂಗೆ ಇರಲಿ ಹೇಳ್ತೀನಿ ಅವಾಗ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.